ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಸಹೃದಯಿ ಕೇಳುಗರೆ, ಇದೀಗ ಪ್ರಸಾರವಾಗಲಿರುವ ಕಾರಂತಯಾನದ 11ನೇ ಸಂಚಿಕೆಯಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ಕುರಿತಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡುವವರು ಶಿಕ್ಷಕರಾದ ರಾಜೀವ ಪೂಜಾರಿ ಶೇಡಿಮನೆ. ರೇಡಿಯೋ ಮಣಿಪಾಲ ಕೇಳುಗರಿಗೆಲ್ಲರಿಗೂ ನಮಸ್ಕರಿಸುತ್ತಾ, ಕನ್ನಡ ಸಾಹಿತ್ಯ ಲೋಕದ ಕಡಲ ತಡಿಯ ಭಾರ್ಗವ, ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾದ ಡಾಕ್ಟರ್ ಕೆ ಶಿವರಾಮ ಕಾರಂತರು ಕೇವಲ ಕಾದಂಬರಿಕಾರರಾಗಿ ಅಥವಾ ನಾಟಕಕಾರರಾಗಿ ಮಾತ್ರ ಪರಿಚಿತರಲ್ಲ. ಅವರೊಬ್ಬ ಅದಮ್ಯ ಕುತೂಹಲದ ಸಂಶೋಧಕ, ಪರಿಸರವಾದಿ ಮತ್ತು ವಿಜ್ಞಾನದ ಪ್ರತಿಪಾದಕರು. ಕಲೆ ಮತ್ತು ವಿಜ್ಞಾನ ಎರಡು ಬೇರೆ ಬೇರೆ ಧ್ರುವಗಳೆಂದು ಭಾವಿಸುವ ಜಗತ್ತಿನಲ್ಲಿ ಅವೆರಡನ್ನೂ ಸಮರ್ಥವಾಗಿ ಬೆಸೆದವರು ಕಾರಂತರು. ವಿಜ್ಞಾನದ ತರ್ಕ ಮತ್ತು ಸಾಹಿತ್ಯದ ಸಂವೇದನೆಯನ್ನು ಮೇಳವಿಸಿ ಕನ್ನಡ ಜನತೆಯ ವೈಜ್ಞಾನಿಕ ಮನೋಭಾವವನ್ನು ಎಚ್ಚರಿಸಿದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ. ಕಾರಂತರು ಅಪ್ಪಟ ವೈಚಾರಿಕವಾದಿಗಳು. ಅವರು ಯಾವುದನ್ನು ಕುರುಡಾಗಿ ನಂಬಲಿಲ್ಲ. ಪ್ರಶ್ನಿಸುವುದು ವಿಜ್ಞಾನದ ಮೊದಲ ಲಕ್ಷಣ ಎಂದು ನಂಬಿದ್ದ ಅವರು ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು. ಅವರ ದೃಷ್ಟಿಯಲ್ಲಿ ವಿಜ್ಞಾನವೆಂದರೆ ಕೇವಲ ಪ್ರಯೋಗಾಲಯದಲ್ಲಿ ನಡೆಯುವ ಸಂಶೋಧನೆಯಲ್ಲ, ಬದಲಾಗಿ ಅದು ಜೀವನವನ್ನು ನೋಡುವ ಒಂದು ದೃಷ್ಟಿಕೋನ. ಸಮಾಜದಲ್ಲಿ ಹಾಸುಹೊಕ್ಕಾಗಿದ್ದ ಜ್ಯೋತಿಷ್ಯ, ಮಂತ್ರ, ತಂತ್ರ ಮತ್ತು ಕಂದಾಚಾರಗಳನ್ನು ಅವರು ವಿಜ್ಞಾನದ ಹೊರೆಗಲ್ಲಿಗೆ ಹಚ್ಚಿ ಪರೀಕ್ಷಿಸಿದರು. ಅವರ ವಿಜ್ಞಾನ ಮತ್ತು ಜೀವನ ಎಂಬ ಕಲ್ಪನೆ ಅತ್ಯಂತ ವಿಶಾಲವಾದುದಾಗಿತ್ತು. ಕಾರಂತರ ಬಾಲಪ್ರಪಂಚ ಮತ್ತು ವಿಜ್ಞಾನ ಪ್ರಪಂಚ. ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯದ ಕೊರತೆಯನ್ನು ನೀಗಿಸಲು ಕಾರಂತರು ಪಟ್ಟ ಶ್ರಮ ಅನನ್ಯವಾದುದು. ಮಕ್ಕಳಿಗೆ ವಿಜ್ಞಾನದ ಅರಿವು ಮೂಡಿಸಲು ಅವರು ಬಾಲಪ್ರಪಂಚ ಎಂಬ 3 ಸಂಪುಟಗಳ ವಿಶ್ವಕೋಶವನ್ನು ಸಿದ್ಧಪಡಿಸಿದರು. ಇದು ಕನ್ನಡದ ಮಟ್ಟಿಗೆ ಒಂದು ಐತಿಹಾಸಿಕ ಸಾಧನೆ. ಅದಕ್ಕೂ ಮಿಗಿಲಾಗಿ ಅವರ ವಿಜ್ಞಾನ ಪ್ರಪಂಚ ಎಂಬ ಗ್ರಂಥಗಳು
ವಿಜ್ಞಾನದ ವಿವಿಧ ಶಾಖೆಗಳಾದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಖಗೋಳಶಾಸ್ತ್ರದ ಸಂಕೀರ್ಣ ವಿಷಯಗಳನ್ನು ಅತ್ಯಂತ ಸರಳವಾಗಿ ಸಾಮಾನ್ಯರಿಗೂ ಅರ್ಥವಾಗುವಂತೆ ವಿವರಿಸುತ್ತವೆ. ಅಂದಿನ ಕಾಲದಲ್ಲಿ ಯಾವುದೇ ಆಧುನಿಕ ಉಪಕರಣಗಳಿಲ್ಲದೆ ಕೇವಲ ಹಸ್ತಪ್ರತಿಗಳ ಸಹಾಯದಿಂದ ಇಂತಹ ಬೃಹತ್ ಕೋಶವನ್ನು ರಚಿಸಿದ್ದು ಅವರ ವಿದ್ವತ್ತಿಗೆ ಸಾಕ್ಷಿ. ವಿಜ್ಞಾನದ ವಿಷಯದ ನಿರೂಪಣೆಯಲ್ಲಿ ದೃಷ್ಟಾಂತಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಎಲ್ಲಿಯೋ ದೂರ ಅಮೂರ್ತ ಎನಿಸುವಂಥ ವಿಷಯ ಉತ್ತಮ ದೃಷ್ಟಾಂತಗಳಿಂದ ನಮಗೆ ಹತ್ತಿರವೆನಿಸಿ ಮೂರ್ತವಾಗಬಹುದು. 20ನೇ ಶತಮಾನದ ಭಾರತ ಕಂಡ ಮಹಾನ್ ವಿಚಾರವಾದಿ ಲೇಖಕರಲ್ಲಿ ಮಹತ್ತರವಾದ ಸ್ಥಾನಮಾನಗಳನ್ನು ಗಳಿಸಿದ್ದ ಕರ್ನಾಟಕದ ಹೆಮ್ಮೆಯ ಸಾಹಿತಿ ಶಿವರಾಮ ಕಾರಂತರ ವೈಚಾರಿಕತೆಯ ಮೂಲ ದ್ರವ್ಯವೇ ವಿಜ್ಞಾನದ ಜ್ಞಾನ. ಪರಿಸರ ವಿಜ್ಞಾನ ಮತ್ತು ಕಾರಂತರು ಕೇವಲ ಸೈದ್ಧಾಂತಿಕ ವಿಜ್ಞಾನಿಗಳಲ್ಲ, ಅವರು ಕ್ರಿಯಾಶೀಲ ಪರಿಸರವಾದಿಯಾಗಿದ್ದರು. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಅವರು ನಡೆಸಿದ ಹೋರಾಟ ಐತಿಹಾಸಿಕವಾದುದು. ಕೈಗಾ ಅಣುವಿದ್ಯುತ್ ಸ್ಥಾವರದ ವಿರುದ್ಧ ಅವರು ನಡೆಸಿದ ಚಳವಳಿ ಪರಿಸರ ವಿಜ್ಞಾನದ ಬಗೆಗಿನ ಅವರ ಆಳವಾದ ಜ್ಞಾನದಿಂದ ಮೂಡಿಬಂದಿತ್ತು. ಅಣುಶಕ್ತಿಯ ಅಪಾಯಗಳು, ಪರಿಸರ ಸಮತೋಲನದ ಮಹತ್ವ ಮತ್ತು ಜೀವವೈವಿಧ್ಯದ ಸಂರಕ್ಷಣೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ಅವರ ಚೋಮನದುಡಿ ಅಥವಾ ಮರಳಿ ಮಣ್ಣಿಗೆ ಅಂತಹ ಕಾದಂಬರಿಗಳಲ್ಲೂ ಪರಿಸರ ಮತ್ತು ಮಣ್ಣಿನ ಸಂಬಂಧದ ವೈಜ್ಞಾನಿಕ ಹಿನ್ನೆಲೆ ಕಾಣಸಿಗುತ್ತವೆ. ಬೆಟ್ಟದ ಜೀವ ಕೃತಿಯಲ್ಲಿ ಒಬ್ಬ ಪರಿಸರ ವಿಜ್ಞಾನಿಯ ಸೂಕ್ಷ್ಮ ದೃಷ್ಟಿಕೋನದಿಂದ ಮಲೆನಾಡಿನ ಬದುಕನ್ನು ಚಿತ್ರಿಸಿದ್ದಾರೆ. ಈ ಕಾದಂಬರಿಯ ಕೇಂದ್ರ ಬಿಂದುವೇ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ. ಕಾರಂತರು ಇಲ್ಲಿನ ಸಸ್ಯವರ್ಗ, ಪ್ರಾಣಿ ಸಂಕುಲ ಮತ್ತು ಹವಾಮಾನವನ್ನು ಎಷ್ಟು ನಿಖರವಾಗಿ ವರ್ಣಿಸಿದ್ದಾರೆಂದರೆ ಅದು ಒಬ್ಬ ಸಸ್ಯವಿಜ್ಞಾನಿಯ ಕ್ಷೇತ್ರ ಕಾರ್ಯದಂತಿದೆ. ಕಾಡಿನ ಗಿಡಮರಗಳ ಪರಸ್ಪರ ಅವಲಂಬನೆ ಮತ್ತು ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ಕಥೆಯ ಹರಿವಿನಲ್ಲಿ ತಂದಿದ್ದಾರೆ. ಕಾದಂಬರಿಯ ನಾಯಕ ಗೋಪಾಲಯ್ಯ ತನ್ನ ತೋಟವನ್ನು ಅಭಿವೃದ್ಧಿಪಡಿಸುವ ರೀತಿ ಅಪ್ಪಟ ವೈಜ್ಞಾನಿಕವಾಗಿದೆ. ಗುಡ್ಡಗಾಡು ಪ್ರದೇಶದಲ್ಲಿ ಹರಿಯುವ ನೀರನ್ನು ವ್ಯರ್ಥ ಮಾಡದೆ ತೋಟಕ್ಕೆ ಹೇಗೆ ಹರಿಸಬೇಕು ಎಂಬ ತಾಂತ್ರಿಕ ಜ್ಞಾನ ಗೋಪಾಲಯ್ಯನಿಗಿದೆ. ತೋಟಕ್ಕೆ ನೈಸರ್ಗಿಕ ಗೊಬ್ಬರಗಳನ್ನು ಬಳಸುವ ಮಹತ್ವವನ್ನು ತಿಳಿಸಲಾಗಿದೆ. ಕಾಡು ಪ್ರಾಣಿಗಳು ಯಾವಾಗ ದಾಳಿ ಮಾಡುತ್ತವೆ, ಅವುಗಳ ಹಾದಿ ಯಾವುದು ಎಂಬ ಪ್ರಾಣಿ ವರ್ತನಾಶಾಸ್ತ್ರದ ಅರಿವು ಪಾತ್ರಗಳ ವೈಜ್ಞಾನಿಕ ಚಿಂತನೆಗೆ ಸಾಕ್ಷಿಯಾಗಿದೆ. ಒಂಟಿ ಬದುಕಿನ ನಡುವೆಯೂ ಗೋಪಾಲಯ್ಯ ಮತ್ತು ಅವರ ಪತ್ನಿ ಅನುಭವಿಸುವ ಮಾನಸಿಕ ಸಂಘರ್ಷಗಳು, ಅವರ ಸ್ಥಿತಪ್ರಜ್ಞತೆ ಮತ್ತು ಪ್ರಕೃತಿಯೊಂದಿಗೆ ಅವರು ಕಂಡುಕೊಂಡ ಸಾಮರಸ್ಯವನ್ನು ಕಾರಂತರು ಮನೋವೈಜ್ಞಾನಿಕ ನೆಲೆಯಲ್ಲಿ ವಿಶ್ಲೇಷಿಸಿದ್ದಾರೆ. ಬೆಟ್ಟದ ಭೂಪ್ರದೇಶ, ಮಳೆಯ ಪ್ರಮಾಣ, ಕಾಡಿನ ಹಾದಿಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ದಿಕ್ಕುಗಳನ್ನು ಗುರುತಿಸುವ ಕುರಿತು ಕಾದಂಬರಿಯಲ್ಲಿ ಬರುವ ಉಲ್ಲೇಖಗಳು ಕಾರಂತರ ಭೌಗೋಳಿಕ ಜ್ಞಾನವನ್ನು ಪ್ರತಿಬಿಂಬಿಸುತ್ತವೆ. ಶಿವರಾಮ ಕಾರಂತರ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮೂಕಜ್ಜಿಯ ಕನಸುಗಳು ಎಂಬ ಕಾದಂಬರಿಯು ಕನ್ನಡ ಸಾಹಿತ್ಯದ ಅತ್ಯಂತ ವಿಶಿಷ್ಟ ಕೃತಿಗಳಲ್ಲೊಂದು. ಈ ಕಾದಂಬರಿಯನ್ನು ಮೇಲ್ನೋಟಕ್ಕೆ ಕನಸುಗಳ ಅಥವಾ ಅತೀಂದ್ರಿಯ ಶಕ್ತಿಯ ಕಥೆಯಂತೆ ಕಂಡರೂ ಅದರ ಅಂತರಾಳದಲ್ಲಿ ಕಾರಂತರು ಅಪ್ಪಟ ವೈಜ್ಞಾನಿಕ ಮತ್ತು ವೈಚಾರಿಕ ದೃಷ್ಟಿಕೋನವನ್ನು ಇರಿಸಿದ್ದಾರೆ. ಮೂಕಜ್ಜಿಯ ಕನಸುಗಳ ಮೂಲಕ ಕಾರಂತರು ಮಾನವ ನಾಗರಿಕತೆಯ ವಿವಿಧ ಹಂತಗಳನ್ನು ವಿಶ್ಲೇಷಿಸುತ್ತಾರೆ. ಆದಿಮಾನವ ಹೇಗೆ ಗುಂಪುಗಳಲ್ಲಿ ವಾಸಿಸುತ್ತಿದ್ದ, ಬೆಂಕಿಯ ಬಳಕೆ, ಬೇಟೆ ಮತ್ತು ಕೃಷಿಯ ಉಗಮ ಹೇಗೆ ಆಯಿತು ಎಂಬುದನ್ನು ಅವರು ಚಾರಿತ್ರಿಕ ಸತ್ಯಗಳ ಆಧಾರದ ಮೇಲೆ ವಿವರಿಸಿದ್ದಾರೆ. ಇದು ಕೇವಲ ಕಲ್ಪನೆಯಲ್ಲ, ಮಾನವಶಾಸ್ತ್ರದ ಆಳವಾದ ಅಧ್ಯಯನದ ಫಲ. ಲೈಂಗಿಕ ವಿಜ್ಞಾನ ಮತ್ತು ಮನೋವಿಜ್ಞಾನ. ಸಮಾಜವು ಲೈಂಗಿಕತೆಯನ್ನು ಪಾಪ ಅಥವಾ ಗುಪ್ತ ವಿಷಯವೆಂದು ನೋಡುತ್ತಿದ್ದ ಕಾಲದಲ್ಲಿ ಕಾರಂತರು ಮೂಕಜ್ಜಿಯ ಮೂಲಕ ಅದನ್ನು ಜೈವಿಕ ಅವಶ್ಯಕತೆ ಎಂದು ಪ್ರತಿಪಾದಿಸಿದರು. ಮನುಷ್ಯ ಸಹಜ ಪ್ರವೃತ್ತಿಗಳು ಹೇಗೆ ಕೆಲಸ ಮಾಡುತ್ತವೆ, ಲೈಂಗಿಕ ತುಳಿತಗಳು ಮನುಷ್ಯನ ವರ್ತನೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ
ಈ ಪ್ರಶ್ನೆಗಳನ್ನು ಅವರು ಸಿಗ್ಮಂಡ್ ಫ್ರಾಯ್ಡ್ನ ಮನೋವಿಜ್ಞಾನದ ತತ್ವಗಳಿಗೆ ಹತ್ತಿರವಾಗುವಂತೆ ವಿಶ್ಲೇಷಿಸಿದ್ದಾರೆ. ಧರ್ಮ ಮತ್ತು ದೇವರ ಉಗಮದ ತರ್ಕ. ಮೂಕಜ್ಜಿಯು ದೇವಸ್ಥಾನದ ವಿಗ್ರಹಗಳನ್ನು ಅಥವಾ ಆಚರಣೆಗಳನ್ನು ನೋಡಿದಾಗ ಅವುಗಳ ಹಿಂದಿನ ಭಯ, ಅಜ್ಞಾನ ಅಥವಾ ರಾಜಕೀಯ ಕಾರಣಗಳನ್ನು ಬಯಲಿಗೆಳೆಯುತ್ತಾಳೆ. ದೇವರು ಎಂಬ ಕಲ್ಪನೆಯು ಮನುಷ್ಯನ ಅಸಹಾಯಕತೆಯಿಂದ ಹುಟ್ಟಿದ್ದು ಎಂಬ ವೈಜ್ಞಾನಿಕ ತರ್ಕವನ್ನು ಇಲ್ಲಿ ಕಾಣಬಹುದು. ಈ ಕಾದಂಬರಿಯಲ್ಲಿ ಹಳೆಯ ವಿಗ್ರಹಗಳು, ನಾಣ್ಯಗಳು ಅಥವಾ ಅವಶೇಷಗಳನ್ನು ಕಂಡಾಗ ಮೂಕಜ್ಜಿಗೆ ಅವುಗಳ ಕಾಲಘಟ್ಟದ ಅರಿವಾಗುತ್ತದೆ. ಇದು ವಸ್ತುನಿಷ್ಠವಾಗಿ ವಿಚಾರ ಮಾಡುವ ಪುರಾತತ್ವ ತಜ್ಞನ ದೃಷ್ಟಿಯಾಗಿದೆ. ಒಂದು ಕಾಲದ ಸಂಸ್ಕೃತಿ ಹೇಗೆ ನಾಶವಾಯಿತು ಮತ್ತು ಹೊಸದು ಹೇಗೆ ಹುಟ್ಟಿತು ಎಂಬುದನ್ನು ವಿಕಾಸವಾದದ ನೆಲೆಯಲ್ಲಿ ವಿವರಿಸಲಾಗಿದೆ. ಮೂಕಜ್ಜಿಯ ಪಾತ್ರವು ಯಾವುದೇ ಪೂರ್ವಾಗ್ರಹ ಪೀಡಿತವಲ್ಲ. ಅವಳು ಘಟನೆಗಳನ್ನು ಸಾಕ್ಷ್ಯಗಳ ಆಧಾರದ ಮೇಲೆ ತರ್ಕದ ಹೊರೆಗಲ್ಲಿಗೆ ಹಚ್ಚಿ ನೋಡುತ್ತಾಳೆ. ನಾನು ಕಂಡದ್ದನ್ನು ಹೇಳುತ್ತೇನೆ, ಅದು ನಿಮ್ಮ ನಂಬಿಕೆಗೆ ವಿರುದ್ಧವಾಗಿರಬಹುದು ಎಂಬ ಅವಳ ನಿಲುವು ವಿಜ್ಞಾನಿಯೊಬ್ಬನ ವಸ್ತುನಿಷ್ಠತೆಗೆ ಸಮಾನವಾಗಿದೆ. ಶಿವರಾಮ್ ಕಾರಂತರ ಮೈಮನಗಳ ಸುಳಿಯಲ್ಲಿ ಕಾದಂಬರಿಯು ಅವರ ಇತರ ಕೃತಿಗಳಿಗಿಂತ ಭಿನ್ನವಾಗಿ ಮನುಷ್ಯನ ಅಂತರಂಗದ ಜೈವಿಕ ಮತ್ತು ಮಾನಸಿಕ ಸಂಘರ್ಷವನ್ನು ಭೇದಿಸುವ ಒಂದು ಮನೋವೈಜ್ಞಾನಿಕ ಕಾದಂಬರಿ. ಇಲ್ಲಿ ಮೈ ಮತ್ತು ಮನ ಇವೆರಡರ ನಡುವಿನ ಸಂಘರ್ಷವನ್ನು ಕಾರಂತರು ಒಬ್ಬ ವಿಜ್ಞಾನಿಯ ಚಿಕಿತ್ಸಕ ದೃಷ್ಟಿಯಿಂದ ವಿಶ್ಲೇಷಿಸಿದ್ದಾರೆ. ಕಾರಂತರು ಈ ಕಾದಂಬರಿಯಲ್ಲಿ ಮನುಷ್ಯನ ಲೈಂಗಿಕತೆ ಮತ್ತು ಹಸಿವನ್ನು ಕೇವಲ ಭಾವನೆಗಳಾಗಿ ನೋಡದೆ ಅವುಗಳನ್ನು ಮೂಲಭೂತ ಜೈವಿಕ ಪ್ರೇರಣೆಗಳಾಗಿ ಚಿತ್ರಿಸಿದ್ದಾರೆ. ಮನುಷ್ಯನ ದೇಹದ ಹಾರ್ಮೋನ್ಗಳು ಮತ್ತು ನೈಸರ್ಗಿಕ ಸಂವೇದನೆಗಳು ಅವನ ನಿರ್ಧಾರಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಇಲ್ಲಿ ವೈಜ್ಞಾನಿಕವಾಗಿ ಚರ್ಚಿಸಲಾಗಿದೆ. ಈ ಕಾದಂಬರಿಯ ಪಾತ್ರಗಳ ನಡವಳಿಕೆಯ ಮೇಲೆ ಅವರ ವಂಶವಾಹಿಗಳು ಮತ್ತು ಅವರು ಬೆಳೆದ ಪರಿಸರ ಎಂತಹ ಪರಿಣಾಮ ಬೀರುತ್ತವೆ ಎಂಬುದು ಇಲ್ಲಿನ ಮುಖ್ಯ ವಿಷಯ. ಮನುಷ್ಯ ತನ್ನ ರಕ್ತಗತವಾಗಿ ಬಂದ ಗುಣಗಳನ್ನು ಮೀರಿ ಬೆಳೆಯಬಲ್ಲನೆ ಎಂಬ ಜೈವಿಕ ಪ್ರಶ್ನೆಯನ್ನು ಕಾರಂತರು ಕಥೆಯ ಮೂಲಕ ಕೇಳುತ್ತಾರೆ. ಈ ಕೃತಿಯು ಸಿಗ್ಮಂಡ್ ಫ್ರಾಯ್ಡ್ನ ಮನೋವಿಶ್ಲೇಷಣಾ ತತ್ವಗಳಿಗೆ ಹತ್ತಿರವಾಗಿದೆ. ಮನುಷ್ಯನ ಮೂಲ ಪ್ರವೃತ್ತಿಗಳು ಅಂದರೆ ಇದ್, ಸಾಮಾಜಿಕ ಪ್ರಜ್ಞೆ ಅಂದರೆ ಸೂಪರ್ ಯುಗೋ ಮತ್ತು ಇವೆರಡರ ನಡುವೆ ಸಮತೋಲನ ಕಾಯುವ ವ್ಯಕ್ತಿತ್ವ ಈಗೋ ಹೇಗೆ ಸುಳಿಯಲ್ಲಿ ಸಿಲುಕುತ್ತದೆ ಎಂಬುದನ್ನು ಕಾರಂತರು ಪಾತ್ರಗಳ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಸುಪ್ತ ಮನಸ್ಸಿನಲ್ಲಿ ಅಡಗಿರುವ ಆಸೆಗಳು ವ್ಯಕ್ತಿಯ ನಡವಳಿಕೆಯನ್ನು ಹೇಗೆ ನಿಯಂತ್ರಿಸುತ್ತವೆ ಎಂಬುದು ಇಲ್ಲಿನ ವೈಜ್ಞಾನಿಕ ನೋಟ. ಸಮಾಜವು ಹೇರಿದ ಕಟ್ಟುಪಾಡುಗಳು ಮತ್ತು ಮನುಷ್ಯನ ನೈಸರ್ಗಿಕ ವಿಕಾಸದ ನಡುವಿನ ಅಂತರವನ್ನು ಈ ಕಾದಂಬರಿಯಲ್ಲಿ ಗುರುತಿಸಲಾಗಿದೆ. ನೈತಿಕತೆ ಎಂಬುದು ಕಾಲಕ್ಕೆ ತಕ್ಕಂತೆ ಬದಲಾಗುವ ಒಂದು ಸಾಮಾಜಿಕ ವಿಜ್ಞಾನವೇ ಹೊರತು ಅದು ಶಾಶ್ವತವಾದ ಸತ್ಯವಲ್ಲ ಎಂಬ ವೈಚಾರಿಕ ದೃಷ್ಟಿಕೋನ ಇಲ್ಲಿದೆ. ಈ ಕಾದಂಬರಿಯಲ್ಲಿ ಕಾರಂತರು ಪಾತ್ರಗಳನ್ನು ಕಪ್ಪು ಬಿಳುಪಿನ ಅಂದರೆ ಒಳ್ಳೆಯವನು ಕೆಟ್ಟವನು ಚೌಕಟ್ಟಿನಲ್ಲಿ ನೋಡುವ ಬದಲಿಗೆ ಅವುಗಳನ್ನು ಪ್ರಯೋಗಾಲಯದ ಸ್ಯಾಂಪಲ್ಗಳಂತೆ ನೋಡುತ್ತಾರೆ. ಒಬ್ಬ ವ್ಯಕ್ತಿ ಯಾಕೆ ಹೀಗೆ ವರ್ತಿಸುತ್ತಾನೆ, ಅವನ ಈ ವರ್ತನೆಯ ಹಿಂದೆ ಇರುವ ದೈಹಿಕ ಅಥವಾ ಮಾನಸಿಕ ಕಾರಣಗಳೇನು ಎಂಬುದನ್ನು ಕ್ಲಿನಿಕಲ್ ಅಬ್ಜೆಕ್ಟಿವಿಟಿಯಿಂದ ವಿವರಿಸಿದ್ದಾರೆ. ಹೀಗೆ ಮೈಮನಗಳ ಸುಳಿಯಲ್ಲಿ ಕೃತಿಯು ಮನುಷ್ಯನ ಅಸ್ತಿತ್ವದ ಹಿಂದಿರುವ ಜೈವಿಕ ವಿಜ್ಞಾನ ಮತ್ತು ಮನೋವಿಜ್ಞಾನವನ್ನು ಒಟ್ಟಿಗೆ ಬೆಸೆಯುವ ಪ್ರಯತ್ನವಾಗಿದೆ. ಕೇವಲ ಸಂಪ್ರದಾಯದ ದೃಷ್ಟಿಯಿಂದ ಜೀವನವನ್ನು ನೋಡದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಮನುಷ್ಯನ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳಲು ಈ ಕೃತಿ ಪ್ರೇರೇಪಿಸುತ್ತದೆ. ಶಿವರಾಮ್ ಕಾರಂತರ ಅತ್ಯಂತ ಪ್ರಸಿದ್ಧ ಕಾದಂಬರಿಗಳಲ್ಲಿ ಒಂದಾದ ಮರಳಿ ಮಣ್ಣಿಗೆ ಕೇವಲ 3 ತಲೆಮಾರುಗಳ ಕಥೆಯಲ್ಲ. ಇದು ಪ್ರಕೃತಿ, ಮಣ್ಣು ಮತ್ತು ಮನುಷ್ಯನ ನಡುವಿನ ಅವಿನಾಭಾವ ಸಂಬಂಧವನ್ನು
ವೈಜ್ಞಾನಿಕ ನೆಲೆಯಲ್ಲಿ ವಿಶ್ಲೇಷಿಸುವ ಒಂದು ಕೃತಿಯಾಗಿದೆ. ಕಾದಂಬರಿಯ ಶೀರ್ಷಿಕೆಯೇ ಸೂಚಿಸುವಂತೆ ಇಲ್ಲಿ ಮಣ್ಣು ಕೇವಲ ಒಂದು ವಸ್ತುವಲ್ಲ, ಅದು ಜೀವಧಾರಕ ಶಕ್ತಿ. ಮಲೆನಾಡು ಮತ್ತು ಕರಾವಳಿಯ ವಿಶಿಷ್ಟ ಭೂಪ್ರದೇಶದಲ್ಲಿ ಕೃಷಿ ಮಾಡುವಾಗ ಮಣ್ಣಿನ ಗುಣಧರ್ಮಗಳನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಎಂಬುದನ್ನು ಕಾರಂತರು ವಿವರಿಸಿದ್ದಾರೆ. ಮಳೆಗಾಲದ ಅತಿಯಾದ ನೀರನ್ನು ನಿರ್ವಹಿಸುವುದು ಮತ್ತು ಬರಗಾಲದಲ್ಲಿ ತೇವಾಂಶ ಉಳಿಸಿಕೊಳ್ಳುವ ವೈಜ್ಞಾನಿಕ ವಿಧಾನಗಳನ್ನು ಪಾತ್ರಗಳ ಅನುಭವದ ಮೂಲಕ ಇಲ್ಲಿ ಕಟ್ಟಿಕೊಡಲಾಗಿದೆ. ದಕ್ಷಿಣ ಕನ್ನಡದ ಕರಾವಳಿ ತೀರದ ಹವಾಮಾನದ ಏರಿಳಿತಗಳು, ಸಮುದ್ರದ ಉಬ್ಬರವಿಳಿತಗಳು ಮತ್ತು ಮಳೆಯ ಚಕ್ರವು ಕಾದಂಬರಿಯ ಹರಿವಿನ ಮೇಲೆ ತೀವ್ರ ಪ್ರಭಾವ ಬೀರುತ್ತವೆ. ಕಾರಂತರು ಇಲ್ಲಿನ ಪರಿಸರ ವ್ಯವಸ್ಥೆಯನ್ನು ಎಷ್ಟು ನಿಖರವಾಗಿ ಚಿತ್ರಿಸಿದ್ದಾರೆಂದರೆ, ಪರಿಸರದಲ್ಲಿನ ಸಣ್ಣ ಬದಲಾವಣೆಯು ಮನುಷ್ಯನ ಬದುಕಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ, ಉದಾಹರಣೆಗೆ ಕೃಷಿ ಇಳುವರಿ, ರೋಗ ರುಜಿನಗಳು ಇವುಗಳು ಹೇಗೆ ಪರಿಣಾಮ ಬೀರುತ್ತದೆ ಎಂಬ ವೈಜ್ಞಾನಿಕ ಸತ್ಯ ಇಲ್ಲಿ ಎದ್ದು ಕಾಣುತ್ತದೆ. 3 ತಲೆಮಾರುಗಳ ಕಥೆಯನ್ನು ಹೇಳುವಾಗ ಮನುಷ್ಯನ ಆಲೋಚನಾ ಲಹರಿ ಹೇಗೆ ವಿಕಸನಗೊಳ್ಳುತ್ತದೆ ಎಂಬುದನ್ನು ಕಾರಂತರು ಈ ಕಾದಂಬರಿಯಲ್ಲಿ ತೋರಿಸಿದ್ದಾರೆ. ಹಳೆಯ ತಲೆಮಾರಿನ ಮೂಢನಂಬಿಕೆಗಳಿಂದ ಹಿಡಿದು ಹೊಸ ತಲೆಮಾರಿನ ಪಾಶ್ಚಾತ್ಯ ಶಿಕ್ಷಣ ಮತ್ತು ವೈಚಾರಿಕತೆಯವರೆಗಿನ ಪಯಣವು ಸಾಮಾಜಿಕ ವಿಕಾಸದ ಒಂದು ಭಾಗವಾಗಿದೆ. ಹಳೆಯ ಬೇರು ಮತ್ತು ಹೊಸ ಚಿಗುರಿನ ನಡುವಿನ ಸಂಘರ್ಷವನ್ನು ಅವರು ಜೈವಿಕ ಅನಿವಾರ್ಯತೆಯಂತೆ ಚಿತ್ರಿಸಿದ್ದಾರೆ. ಬದುಕು ಕೇವಲ ಭಾವನೆಗಳಿಂದ ನಡೆಯುವುದಿಲ್ಲ, ಅದಕ್ಕೆ ಭೌತಿಕ ಆಧಾರ ಬೇಕು ಎಂಬುದು ಕಾರಂತರ ವೈಜ್ಞಾನಿಕ ನಿಲುವು. ಭೂಮಿಯ ಮೇಲಿನ ಹಕ್ಕು, ಶ್ರಮದ ವಿಭಜನೆ ಮತ್ತು ಆರ್ಥಿಕ ಮುಗ್ಗಟ್ಟುಗಳು ವ್ಯಕ್ತಿಯ ಮನಸ್ಥಿತಿಯನ್ನು ಹೇಗೆ ಬದಲಿಸುತ್ತವೆ ಎಂಬುದನ್ನು ಅವರು ವಾಸ್ತವಿಕವಾಗಿ ವಿವರಿಸಿದ್ದಾರೆ. ಇದು ಕೇವಲ ಕಲ್ಪನೆಯಲ್ಲ, ಸಮಾಜ ವಿಜ್ಞಾನದ ಒಂದು ಭಾಗ. ಪಾತ್ರಗಳು ಎದುರಿಸುವ ಹಸಿವು, ಬಡತನ ಮತ್ತು ಅಸ್ತಿತ್ವದ ಹೋರಾಟವನ್ನು ಕಾರಂತರು ಮನೋವಿಜ್ಞಾನದ ಅಡಿಯಲ್ಲಿ ವಿಶ್ಲೇಷಿಸುತ್ತಾರೆ. ಮನುಷ್ಯ ತನ್ನ ಮೂಲ ಅಗತ್ಯಗಳಿಗಾಗಿ ಮಣ್ಣಿಗೆ ಅಥವಾ ಪ್ರಕೃತಿಗೆ ಮರಳಿ ಬರಲೇಬೇಕು ಎಂಬ ಜೈವಿಕ ಸತ್ಯವನ್ನೇ ಕಾದಂಬರಿಯು ಸಾರುತ್ತದೆ. ಒಟ್ಟಿನಲ್ಲಿ ಮರಳಿ ಮಣ್ಣಿಗೆ ಕೃತಿಯಲ್ಲಿ ಕಾರಂತರು ಪ್ರಕೃತಿಯನ್ನು ರೊಮ್ಯಾಂಟಿಕ್ ಆಗಿ ನೋಡದೆ ಅದನ್ನೇ ಒಂದು ಪರಸ್ಪರ ಅವಲಂಬಿತ ವ್ಯವಸ್ಥೆಯಾಗಿ ನೋಡುತ್ತಾರೆ. ಮನುಷ್ಯ ಎಷ್ಟೇ ಓದಿ ದೊಡ್ಡವನಾದರೂ ಅವನ ಅಸ್ತಿತ್ವದ ಮೂಲ ವಿಜ್ಞಾನವು ಮಣ್ಣಿನಲ್ಲೇ ಅಡಗಿದೆ ಎಂಬುದನ್ನು ಈ ಕೃತಿ ಸಾಬೀತುಪಡಿಸುತ್ತದೆ. ಶಿವರಾಮ್ ಕಾರಂತರು ಸಾಹಿತ್ಯದ ಇತರ ಪ್ರಕಾರಗಳಂತೆಯೇ ನಾಟಕ ರಂಗದಲ್ಲೂ ತಮ್ಮ ವೈಜ್ಞಾನಿಕ ಮತ್ತು ವೈಚಾರಿಕ ದೃಷ್ಟಿಕೋನವನ್ನು ಪ್ರಬಲವಾಗಿ ಪ್ರತಿಪಾದಿಸಿದರು. ಅವರು ನಾಟಕಗಳನ್ನು ಕೇವಲ ಮನರಂಜನೆಗಾಗಿ ಬಳಸದೆ ಸಮಾಜದ ಅಜ್ಞಾನವನ್ನು ಹೋಗಲಾಡಿಸುವ ಮತ್ತು ಮನುಷ್ಯನ ಮನೋವಿಜ್ಞಾನವನ್ನು ವಿಶ್ಲೇಷಿಸುವ ಮಾಧ್ಯಮವನ್ನಾಗಿ ಬಳಸಿಕೊಂಡರು. ಕಾರಂತರ ನಾಟಕಗಳಲ್ಲಿ ಮೂಢನಂಬಿಕೆಗಳ ವಿರುದ್ಧದ ಧ್ವನಿ ಅತ್ಯಂತ ಪ್ರಖರವಾಗಿದೆ. ಅವರ ಗರ್ಭಗುಡಿ ನಾಟಕವು ಇದಕ್ಕೆ ಉತ್ತಮ ಉದಾಹರಣೆ. ದೇವಸ್ಥಾನದ ಹೆಸರಿನಲ್ಲಿ ನಡೆಯುವ ಅಧರ್ಮಗಳು, ಶೋಷಣೆ ಮತ್ತು ಪುರೋಹಿತಶಾಹಿಯ ಆಚರಣೆಗಳನ್ನು ಅವರು ವಿಜ್ಞಾನಿಯೊಬ್ಬನ ತರ್ಕಬದ್ಧ ದೃಷ್ಟಿಕೋನದಿಂದ ಪ್ರಶ್ನಿಸುತ್ತಾರೆ. ಯಾವುದೇ ವಿಷಯವನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳಬಾರದು ಎಂಬ ವಿಜ್ಞಾನದ ಮೂಲ ತತ್ವ ಅವರ ನಾಟಕಗಳ ಜೀವಾಳವಾಗಿದೆ. ರಂಗತಂತ್ರಜ್ಞಾನದಲ್ಲಿ ವೈಜ್ಞಾನಿಕ ದೃಷ್ಟಿ. ನಾಟಕದ ಯಶಸ್ಸು ಕೇವಲ ಸಂಭಾಷಣೆಯಲ್ಲ, ಬದಲಾಗಿ ಅದರ ತಾಂತ್ರಿಕತೆಯಲ್ಲಿಯೂ ಇದೆ ಎಂಬುದು ಕಾರಂತರ ನಂಬಿಕೆಯಾಗಿತ್ತು. ರಂಗಭೂಮಿಯ ಮೇಲೆ ಧ್ವನಿ ವಿಜ್ಞಾನ ಮತ್ತು ಬೆಳಕಿನ ಸಂಯೋಜನೆ ಹೇಗೆ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ಅವರು ಆಳವಾದ ಸಂಶೋಧನೆ ನಡೆಸಿದ್ದರು. ಕನಿಷ್ಠ ಸಂಪನ್ಮೂಲಗಳನ್ನು ಬಳಸಿ ಪರಿಣಾಮಕಾರಿ ದೃಶ್ಯಗಳನ್ನು ಸೃಷ್ಟಿಸಲು ಅವರು ಜಾಮಿತಿ ಮತ್ತು ವಾಸ್ತುಶಿಲ್ಪದ ಜ್ಞಾನವನ್ನು ಬಳಸಿಕೊಂಡರು. ಕಾರಂತರ ನಾಟಕದ ಪಾತ್ರಗಳು ಅತಿಮಾನುಷ ವ್ಯಕ್ತಿಗಳಲ್ಲ, ಬದಲಾಗಿ ರಕ್ತ ಮಾಂಸದ ಮನುಷ್ಯರು. ಅವರ ಪಾತ್ರಗಳ ವರ್ತನೆಯ ಹಿಂದೆ ಇರುವ ಮಾನಸಿಕ ಪ್ರೇರಣೆಗಳನ್ನು ಚಿತ್ರಿಸಿದ್ದಾರೆ. ಹೆಗಡೆ ಸಂಸಾರದಂತಹ ನಾಟಕದಲ್ಲಿ
ಕುಟುಂಬ ವ್ಯವಸ್ಥೆಯ ಒಳಗಿನ ಸಂಘರ್ಷಗಳನ್ನು ಮತ್ತು ವ್ಯಕ್ತಿಗಳ ಅಹಂ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ವಿವರಿಸಿದ್ದಾರೆ. ಕಾರಂತರು ಯಕ್ಷಗಾನದಲ್ಲಿ ನಡೆಸಿದ ಕ್ರಾಂತಿಕಾರಿ ಬದಲಾವಣೆಗಳು ಅಪ್ಪಟ ವೈಜ್ಞಾನಿಕವಾಗಿವೆ. ಬಣ್ಣಗಳ ಆಯ್ಕೆ ಮತ್ತು ವೇಷಭೂಷಣದ ತೂಕವು ನರ್ತನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅವರು ಗಮನಿಸಿದ್ದರು. ವೇಷಭೂಷಣವನ್ನು ಹಗುರಗೊಳಿಸಿ ಕಲಾವಿದನ ಸುಲಭ ಚಲನೆಗೆ ಅನುವು ಮಾಡಿಕೊಟ್ಟರು. ಯಕ್ಷಗಾನದ ಸಂಗೀತದಲ್ಲಿ ಮೇಳ ಮತ್ತು ತಾಳಗಳ ಗಣತೀಯ ಸಂಯೋಜನೆಯನ್ನು ಸರಿಪಡಿಸುವ ಮೂಲಕ ಅದಕ್ಕೆ ಶಾಸ್ತ್ರೀಯ ಶಿಸ್ತನ್ನು ತಂದುಕೊಟ್ಟರು. ಅವರ ನಾಟಕಗಳಲ್ಲಿ ಸಂಭಾಷಣೆಗಳು ಅಬ್ಬರವಾಗಿರದೆ ಅತ್ಯಂತ ಸ್ವಾಭಾವಿಕ ಮತ್ತು ತರ್ಕಬದ್ಧವಾಗಿರುತ್ತವೆ. ಭಾಷೆಯು ಸಂವಹನದ ಸಾಧನವಾಗಿ ಹೇಗೆ ಕೆಲಸ ಮಾಡುತ್ತದೆ ಎಂಬ ಭಾಷಾವಿಜ್ಞಾನದ ಅರಿವು ಅವರಿಗಿತ್ತು. ಅನಗತ್ಯ ಪೌರಾಣಿಕ ಅಥವಾ ಅತೀಂದ್ರಿಯ ವರ್ಣನೆಗಳಿಗಿಂತ ಸತ್ಯ ಮತ್ತು ವಾಸ್ತವಕ್ಕೆ ಅವರು ಒತ್ತು ನೀಡುತ್ತಿದ್ದರು. ಕಾರಂತರು ನಾಟಕವನ್ನು ಒಂದು ಜೀವಂತ ಪ್ರಯೋಗಾಲಯವಾಗಿ ಕಂಡರು. ಪ್ರೇಕ್ಷಕರಲ್ಲಿ ಕೇವಲ ಭಾವನೆಗಳನ್ನು ಕೆರಳಿಸದೆ ಅವರಲ್ಲಿ ವಿಚಾರಶಕ್ತಿ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದೇ ಅವರ ರಂಗಭೂಮಿಯ ಮುಖ್ಯ ಗುರಿಯಾಗಿತ್ತು. ಶಿವರಾಮ ಕಾರಂತರು ಮಾನವ ಕುಲದ ನಾಗರಿಕತೆಯ ಉಚ್ಛ್ರಾಯ ಸ್ಥಿತಿ ವಿಜ್ಞಾನಶಾಸ್ತ್ರದ ಹುಟ್ಟಿನೊಂದಿಗೆ ಆರಂಭಗೊಂಡಿದೆ ಎಂಬ ಗಾಢವಾದ ಅರಿವಿನಿಂದಲೇ ತಮ್ಮ ಬದುಕು ಬರಹಗಳನ್ನು ಕನ್ನಡ ಭಾಷೆಯ ಅಭಿವೃದ್ಧಿಗಾಗಿ ಮುಡಿಪಾಗಿಟ್ಟರು. ಆದ್ದರಿಂದ ಅವರ ಎಲ್ಲ ಕೃತಿಗಳಲ್ಲೂ ವೈಜ್ಞಾನಿಕ ದೃಷ್ಟಿಕೋನವನ್ನು ನೋಡಬಹುದು. ಅವರು ಸಾಹಿತ್ಯದ ಮೂಲಕ ಕನ್ನಡ ಮನಸ್ಸುಗಳಿಗೆ ವೈಜ್ಞಾನಿಕ ಶಿಸ್ತನ್ನು ಕಲಿಸಿಕೊಟ್ಟರು. ಅವರ ಪ್ರಕಾರ ವಿಜ್ಞಾನವೆಂದರೆ ಕೇವಲ ಯಂತ್ರಗಳಲ್ಲ, ಅದು ಸತ್ಯವನ್ನು ಹುಡುಕುವ ದಾರಿ. ಅವರ ಕೃತಿಗಳು ಓದುಗರನ್ನು ಕೇವಲ ರಂಜಿಸುವುದಿಲ್ಲ, ಬದಲಾಗಿ ಅವರನ್ನು ಆಲೋಚನೆಗೆ ಹಚ್ಚುತ್ತವೆ ಮತ್ತು ಅವರಲ್ಲಿ ಪ್ರಶ್ನಿಸುವ ಗುಣವನ್ನು ಬೆಳೆಸುತ್ತವೆ. ಈ ಕಾರಣದಿಂದಲೇ ಕಾರಂತರು ಕನ್ನಡದ ಅತ್ಯಂತ ದೊಡ್ಡ ವೈಜ್ಞಾನಿಕ ಸಾಹಿತಿ ಎನಿಸಿಕೊಳ್ಳುತ್ತಾರೆ. ಎಲ್ಲರಿಗೂ ವಂದನೆಗಳು. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನದ ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಕುರಿತಾಗಿ ಮಾತನಾಡಿದವರು ಶಿಕ್ಷಕರಾದ ರಾಜೀವ ಪೂಜಾರಿ ಶೇಡಿಮನೆ. ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಪ್ರವೀಣ ಅಮ್ಮೆಂಬಳ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಶೀರ್ಷಿಕೆ ಗೀತೆಗೆ ಧ್ವನಿಯಾದವರು ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ. ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು, ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ. ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ.